ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ, ಕಣ್ತುಂಬಿಸ್ಕೊಳ್ಳಿ, ಯಂತ್ರೋದ್ಧಾರಕ ಆಂಜನೇಯನನ್ನ. ಯಂತ್ರೋದ್ಧಾರಕ ಆಂಜನೇಯನ ಹತ್ರ ಇರೋ ವೈಬ್ರೇಷನ್ನೇ ಬೇರೆ. ನಿಮಗೆ ನೋಡ್ತಾ ಇದ್ರೆ ನಿಮಗೆ ಇಲ್ಲಿಗೆ ಬಂದು ಸುಸ್ತೆಲ್ಲ ಪರಿಹಾರ ಆಗ್ಬಿಡುತ್ತೆ. ಅಷ್ಟು ಶಕ್ತಿವಂತ, ಚೈತನ್ಯವಂತ ಆಂಜನೇಯ. ನೀವು ಬಂದು ಅವನನ್ನ ದರ್ಶನ ಮಾಡ್ಲೇಬೇಕು. ಹಂಪಿಗೆ ನೀವೇ ಚಕ್ರತೀರ್ಥ ಹತ್ರ ಸಂಜೆ ಕೂತ್ಕೊಂಡ್ಬಿಟ್ರೆ ನೀವು ಅದ್ರ ಮಜಾನೇ ಬೇರೆ. ಸ್ನೇಹಿತರೆ, ಇವನೇ ಯಂತ್ರೋದ್ಧಾರಕ ಆಂಜನೇಯ. ನಿಮ್ಗೆ ನಾನೀಗ ಆಲ್ರೆಡಿ ಒಂದ್ 3 ವಾರಗಳ ಹಿಂದೆ ವ್ಯಾಸತೀರ್ಥರ ವ್ಯಾಸರಾಜ ಮುನಿಗಳನ್ನ ಹೇಳುವಂತ ಸಂದರ್ಭದಲ್ಲಿ ವ್ಯಾಸರಾಜ ಮುನಿಗಳು ಸ್ಥಾಪನೆ ಮಾಡಿದಂತ ಮೊದಲ ಆಂಜನೇಯ ಯಂತ್ರೋದ್ಧಾರಕ ಆಂಜನೇಯ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಚಕ್ರತೀರ್ಥ ತುಂಗಭದ್ರಾ ನದಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಬಂದು ಆ ಕಡೆಯಿಂದ ಬಂದು ಈ ಕಡೆಗೆ ಅದು ಉತ್ತರದ ಕಡೆ ಹೋಗ್ಬೇಕಾದ್ರೆ ಇಲ್ಲೊಂದು ದೊಡ್ಡದಾದಂತ ಒಂದು ಸುಳಿ ಇದೆ ಇಲ್ಲಿ. ಹಾಗಾಗಿ ಅದನ್ನ ನಾವು ಚಕ್ರತೀರ್ಥ ಅಂತ ಕರಿತೀವಿ. ಈ ಚಕ್ರತೀರ್ಥದಲ್ಲಿ ಕೂತ್ಕೊಂಡು ಇಲ್ಲಿ ಅವರು ಏಕಾಂತದಲ್ಲಿ ಕೂತಿರುವಂತ ಸಂದರ್ಭದಲ್ಲಿ ಆ ಒಳಗಡೆ ಕೋಟಿಲಿಂಗ ಅಂತ ಒಂದಿದೆ, ನಾ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಅಲ್ಲಿ ಕೂತಿರುವಂತ ಸಂದರ್ಭದಲ್ಲಿ ಒಂದು ಕೋತಿ ಅವ್ರ ಮುಂದೆ ಹಾರಿ ಹೋದಂಗಾಗುತ್ತೆ ಅಂತ ಹೇಳಿ ಅದನ್ನ ಬಂಧಿಸಿ ಮಂತ್ರದಿಂದ ಬಂಧಿಸಿ ಅಷ್ಟು ಕೋತಿಗಳನ್ನ ಅಲ್ಲಿ ಬಿಡಿಸಿ ಆಂಜನೇಯನನ್ನ ಪ್ರತಿಷ್ಠಾಪನೆ ಮಾಡಿದಂತ ಸ್ಥಳ. ಮೊದಲನೇ ಆಂಜನೇಯ ವ್ಯಾಸರಾಜರು ಸ್ಥಾಪನೆ ಮಾಡಿದಂತ ಮೊದಲನೇ ಆಂಜನೇಯ ಸ್ವಾಮಿ. ಹಾಗಾಗಿ ಇದು ಬಹಳ ವಿಶೇಷವಾದಂತ ಶಕ್ತಿಯುಳ್ಳ ಆಂಜನೇಯ. ನೀವು ಆಲ್ರೆಡಿ ಅದು ನೋಡಿದೀರಾ, ಹಂಪಿಗೂ ಬಂದು ನೋಡಿದೀರಾ. ನೋಡಿಲ್ದೇ ಇದ್ರೆ ಬಂದು ನೀವು ನೋಡಿ. ಈಗ ನಾನು ಕರ್ಕೊಂಡು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ, ಕಣ್ತುಂಬಿಸ್ಕೊಳ್ಳಿ, ಯಂತ್ರೋದ್ಧಾರಕ ಆಂಜನೇಯನನ್ನ ನೀವು ನೋಡ್ತಾ ಇದ್ದೀರಾ. ತೋರಿಸಿ, ನೀವು ಬಂದು ನೋಡ್ಲೇಬೇಕು. ಯಂತ್ರೋದ್ಧಾರಕ ಆಂಜನೇಯನ ಹತ್ರ ಇರೋ ವೈಬ್ರೇಷನ್ನೇ ಬೇರೆ. ನಿಮ್ಗೆ ನೋಡ್ತಾ ಇದ್ರೆ ನಿಮಗೆ ಇಲ್ಲಿಗೆ ಬಂದು ಸುಸ್ತೆಲ್ಲ ಪರಿಹಾರ ಆಗ್ಬಿಡುತ್ತೆ. ಅಷ್ಟು ಶಕ್ತಿವಂತ, ಚೈತನ್ಯವಂತ ಆಂಜನೇಯ. ನೀವು ಬಂದು ಅವನನ್ನ ದರ್ಶನ ಮಾಡ್ಲೇಬೇಕು. ಹಂಪಿಗೆ ನೀವೇ ನೀವು ಬಂದು ನೋಡಿರ್ತೀರಾ. ಇನ್ನೂ ಒಂದ್ಸಲಿ ಬನ್ನಿ. ಚಕ್ರತೀರ್ಥ ಹತ್ರ ಸಂಜೆ ಕೂತ್ಕೊಂಡ್ಬಿಟ್ರೆ ನೀವು ಅದ್ರ ಮಜಾನೇ ಬೇರೆ. ಆ ಒಂದು ಪಾಸಿಟಿವ್ ಎನರ್ಜಿನೇ ಬೇರೆ. ಆಂಜನೇಯನ ನೋಡ್ತಾ ಇದ್ದೀರಾ. ಈಗ ಗುರೂಜಿ ಅವ್ರು ಬರ್ತಾರೆ, ಇದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಅವ್ರ ಬಾಯಲ್ಲೇ ಕೇಳೋಣ ಇರಿ. ಸ್ನೇಹಿತರೆ, ಈಗ ಗುರೂಜಿ ಅವರು ಇಲ್ಲಿ ನಮ್ಮ ಮುಖ್ಯ ಪ್ರಾಣ ದೇವರನ್ನ ಸದಾ ನೋಡುವಂತ, ಅರ್ಚನೆ ಮಾಡುವಂತ ಭಾಗ್ಯವಂತರಾದಂತ ಗುರೂಜಿ ಅವರು 2 ಮಾತು ಹೇಳ್ತಾರೆ. ಇದು ದಕ್ಷಿಣ ಕಾಶಿ ಅಂತ ಪಂಪಾ ಕ್ಷೇತ್ರ, ಪುರಾಣ ಪ್ರಸಿದ್ಧವಾದಂತಹ ಪಂಪಾ ಕ್ಷೇತ್ರ. ಇದು ಇಲ್ಲಿಯ ಕ್ಷೇತ್ರಪಾಲ ಆರಾಧ್ಯ ದೈವ ವಿರೂಪಾಕ್ಷ, ಪಂಪಾ ವಿರೂಪಾಕ್ಷ ಅಂತ ಹೇಳಿ ಆರಾಧ್ಯ ದೈವ. ಇದೆಲ್ಲವೂ ಕೂಡ ತ್ರೇತಾಯುಗದೊಳಗೆ ಕಿಷ್ಕಿಂಧ ಪಟ್ಟಣ. ಇದು ವಾನರ ರಾಜ್ಯ, ವಾದಿ ಮತ್ತು ಸುಗ್ರೀವರ ಕಾರ್ಯಕ್ಷೇತ್ರ, ಅವರ ರಾಜ್ಯ ಇದು. ಹನುಮಂತನ ಒಂದು ಜನ್ಮಸ್ಥಾನ ಇದೆ ಈ ಪರಿಸರದೊಳಗಿರ್ತಕ್ಕಂತಹ ಅಂಜನಾದ್ರಿ ಅಂತ. ಆ ಪರಿಸರ ಬಹಳ ವಿಶೇಷವಾದಂತಹ, ಸುಂದರವಾದಂತಹ ಪರಿಸರ ಇದು. ಇಲ್ಲಿ ಹರಿಯತಕ್ಕಂತಹ ನದಿ ತುಂಗಭದ್ರಾ. ಈ ಸ್ಥಳಕ್ಕೆ ಚಕ್ರತೀರ್ಥ ಅಂತ ಕರೀತಾರೆ. ಈ ಸ್ಥಳದೊಳಗೆ ಏನು ನೀವು ನೋಡ್ತಿದ್ರಲ್ಲ, ನದಿಯ ಒಂದು ದೃಶ್ಯ ಕಾಣಿಸ್ತಾ ಇದೆಯಲ್ಲ, ಇದನ್ನ ಚಕ್ರತೀರ್ಥ ಅಂತ ಹೇಳಿ ಕರೀತಾರೆ. ಈ ಚಕ್ರತೀರ್ಥದ ಬಲಭಾಗದೊಳಗೆ ಒಂದು ಮತಂಗ ಪರ್ವತದೊಳಗೆ ಇರತಕ್ಕಂತಹ ದೇವಸ್ಥಾನ ಇದು. ಯಂತ್ರೋದ್ಧಾರಕ ಪ್ರಾಣದೇವರ ದೇವಸ್ಥಾನ ಇದು. 16ನೇ ಶತಮಾನದೊಳಗೆ ಪ್ರತಿಷ್ಠಾಪನೆ ಆದಂತಹ ಒಂದು ವಿಗ್ರಹ ಇದು. ಆ ಕಾಲದ ಈ ವಿಜಯನಗರ ಸಾಮ್ರಾಜ್ಯದ ಆಗಿನ ಕಾಲದ ರಾಜ ಕೃಷ್ಣದೇವರಾಯ, ಆ ಕೃಷ್ಣದೇವರಾಯನಿಗೆ ರಾಜಗುರುಗಳಾಗಿದ್ದವರು ವ್ಯಾಸತೀರ್ಥರು. ಆ ವ್ಯಾಸರಾಯರ ಒಂದು ನಿತ್ಯ ಅನುಷ್ಠಾನ ಮಾಡತಕ್ಕಂತಹ ಸ್ಥಳ ಈಗ ಏನು ನಾವು ನೋಡ್ತಾ ಇದೀವಲ್ಲ, ಈ ಸ್ಥಳದೊಳಗೇನೆ ಅವರ ನಿತ್ಯ ಅನುಷ್ಠಾನ, ಪೂಜೆ, ಜಪ, ಧ್ಯಾನ ಇವುಗಳನ್ನ ಮಾಡ್ತಕ್ಕಂತಹ ಒಂದು ಪದ್ಧತಿಯನ್ನ ಇಟ್ಕೊಂಡಿರ್ತಾರೆ ಆ ವ್ಯಾಸತೀರ್ಥರು. ಹೀಗೆ ಒಮ್ಮೆ ಅವರು ಈ ಸ್ಥಳದೊಳಗೆ ಕೂತು ಅವರ ಅನುಷ್ಠಾನವನ್ನ ಮಾಡ್ತಾ ಇರಬೇಕಾದ್ರೆ, ಅವರು ಜಪ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಹನುಮಂತ ದೇವರ ದರ್ಶನ ಆಗ್ತದೆ. ಅವರ ಜಪ ಮುಗಿದಾದ ಮೇಲೆ ಕಣ್ಣು ತೆಗೆದು ನೋಡಿದಾಗ ಆ ಹನುಮಂತನ ರೂಪ ಅದೃಶ್ಯ ಆಗಿರ್ತದೆ. ಅವರ ಪೂಜೆ ಎಲ್ಲ ಆದ ಮೇಲೆ ಭಗವಂತನ, ಅವರ ಆರಾಧ್ಯ ದೈವ ರುಕ್ಮಿಣಿ ಸತ್ಯಭಾಮ ಸಮೇತ ಗೋಪಾಲಕೃಷ್ಣ, ಅವರ ಪೂಜೆ ಎಲ್ಲ ಆದ ಮೇಲೆ ಅಂಗಾರದಿಂದ, ಅಂದ್ರೆ ನಾವು ದೇವರಿಗೆ ಧೂಪ ಆರತಿ ಮಾಡ್ತೀವಲ್ವಾ, ಅದು ಆ ಕೆಂಡ ಆರಿಸಿದ ಮೇಲೆ ಇದ್ಲಾಗ್ತದಲ್ಲ,
ಆ ಇದ್ದಲಿಯಿಂದ ಆ ಅಂಗಾರದಿಂದ ಆ ಬಂಡೆಯ ಮೇಲೆ ಹನುಮಂತನ ಒಂದು ಚಿತ್ರವನ್ನು ಬರೆದು ಪೂಜೆ ಮಾಡಿರ್ತಾರೆ. ಮತ್ತೆ ಯಥಾ ರೀತಿ ಮರುದಿವಸ ಅವರ ಸ್ನಾನ ಮುಗಿಸ್ಕೊಂಡು ಪೂಜೆಗೆ ಅಂತ ಬಂದಾಗ ಇಲ್ಲಿ ಬಂದು ನೋಡಿದ್ರೆ ಆ ಹನುಮಂತನ ಚಿತ್ರ ತಾವೇ ಬರೆದಂತಹ ಚಿತ್ರ ಅದು ಕೂಡ ಮಾಯ ಆಗಿರ್ತದೆ. ಈ ತರ ನಿರಂತರ 12 ದಿವಸಗಳ ಕಾಲ ಆಗ್ತದೆ. ಅಂದ್ರೆ ನಿರಂತರ ಆ 12 ದಿವಸನೂ ಏನಾಗ್ತಾ ಇತ್ತು, ಅವರು ಈ ಸನ್ನಿಧಾನದೊಳಗೆ ಈ ಸ್ಥಳದೊಳಗೆ ಕೂತು ಜಪ ಮಾಡ್ತಾ ಇರ್ಬೇಕಾದ್ರೆ ಹನುಮಂತನ ದರ್ಶನ ಆಗ್ತಾ ಇತ್ತು. ಅವರು ಜಪ ಮುಗಿದಾದ್ಮೇಲೆ ಕಣ್ ತೆಗೆದು ನೋಡಿದ್ರೆ ಆ ರೂಪ ಅದೃಶ್ಯ ಆಗಿರ್ತಾ ಇತ್ತು. ಅದಕ್ಕೋಸ್ಕರ ಅವರು ತಮ್ಮ ಪೂಜೆ ಎಲ್ಲ ಆದ್ಮೇಲೆ ಅಂಗಾರದಿಂದ ಇದ್ದಲಿಯಿಂದ ಆ ಬಂಡೆಯ ಮೇಲೆ ಹನುಮಂತನ ಒಂದು ಚಿತ್ರವನ್ನು ಬರೆದು ಪೂಜೆ ಮಾಡ್ತಾ ಇದ್ರು. ಮತ್ತೆ ಮರುದಿವಸ ಬಂದಾಗ ಆ ಬರೆದಂತಹ ಚಿತ್ರ ಕೂಡ ಅದೃಶ್ಯ ಆಗಿರ್ತಾ ಇತ್ತು. ಈ ತರ ನಿರಂತರ 12 ದಿವಸಗಳ ಕಾಲ ಆಗ್ತದೆ. ಆ 12ನೆಯ ದಿವಸ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಮಲಗಿರ್ತಾರೆ. ಆಗ ಹನುಮಂತ ದೇವರು ಅವರಿಗೆ ಕನಸಿನೊಳಗೆ ಸೂಚನೆಯನ್ನ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ಇದು ನನಗೂ ಮತ್ತು ಪ್ರಭು ಶ್ರೀರಾಮಚಂದ್ರರಿಗೆ ಇಬ್ಬರಿಗೂ ಮೊದಲ ಭೇಟಿಯಾದಂತಹ ಸ್ಥಳ. ಅಂದ್ರೆ ತ್ರೇತಾಯುಗದೊಳಗೆ ರಾಮಾಯಣದ ಈ ಸ್ಥಳ ರಾಮಾಯಣದ ಸಂದರ್ಭದೊಳಗೆ ರಾಮ ಲಕ್ಷ್ಮಣರು ಆ ವನವಾಸದೊಳಗೆ ಸಂದರ್ಭದೊಳಗೆ ಈ ಕ್ಷೇತ್ರಕ್ಕೆ ಬರ್ತಾರೆ. ಪಂಪಾ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಹನುಮಂತನಿಗೆ ರಾಮಚಂದ್ರ ದೇವರ ಮೊಟ್ಟ ಮೊದಲ ಭೇಟಿಯಾದಂತಹ ಸ್ಥಳ ಇದು. ಈ ಸ್ಥಳದೊಳಗೇನೆ ಅಂದ್ರೆ ಒಟ್ಟು ಈ ಸುತ್ತಮುತ್ತಲಿನ ಪರಿಸರ ಇದೆಲ್ಲ ವಾನರ ರಾಜ್ಯ ಅಂತ ಹೇಳಿದೇನಲ್ಲ, ಹಾಗೇನೆ ಇಲ್ಲಿಯೇನೆ ಆ ಸುಗ್ರೀವ ಮತ್ತು ರಾಮಚಂದ್ರರಿಗೆ ಇಬ್ಬರಿಗೂ ಸ್ನೇಹವನ್ನ ಇವರೇ ಹನುಮಂತ ದೇವರೇ ನಿಂತು ಮಾಡಿಸ್ತಾರೆ. ಅದಾದ್ಮೇಲೆ ಮುಂದಿನ ಆ ರಾಮಾಯಣದ ಕಥೆ ಎಲ್ಲ ಮುಂದೆ ನಡೀತದೆ. ಆಗ ಆ ಸಂದರ್ಭದೊಳಗೆ ರಾಮಚಂದ್ರ ಪೂಜೆ ಮಾಡಿದಂತಹ ವಿಗ್ರಹ ಈ ವಿರೂಪಾಕ್ಷ ವಿಗ್ರಹ. ಅದು ಬಹಳ ಪ್ರಾಚೀನವಾದಂತಹ ದೇವಾಲಯ. ಹಾಗೆ ಆ ರಾಮಚಂದ್ರ ಈ ಸ್ಥಳಕ್ಕೆ ಬಂದಾಗ ಇಲ್ಲಿ ಹನುಮಂತ ದೇವರಿಗೆ ಮೊಟ್ಟ ಮೊದಲ ಭೇಟಿಯಾದಂತಹ ಸ್ಥಳ ಇದು. ಹಾಗಾಗಿ ನನ್ನನ್ನು ಇಲ್ಲಿ ಪ್ರತಿಷ್ಠೆ ಮಾಡ್ರಿ ಅಂತ ಹೇಳಿ ಕನಸಿನೊಳಗೆ ಆ ವ್ಯಾಸತೀರ್ಥರಿಗೆ ಹನುಮಂತ ದೇವರು ಅವರು ಸೂಚನೆಯನ್ನ ನೀಡ್ತಾರೆ. ಅವರ ಸೂಚನೆಯಂತೆ ಮರು ದಿವಸ ಯಥಾ ರೀತಿ ತಮ್ಮ ನಿತ್ಯ ಸ್ನಾನ ಅನುಷ್ಠಾನ ಎಲ್ಲ ಆದ ಮೇಲೆ ಅಂಗಾರದಿಂದ ಇದ್ದಲಿಯಿಂದಲೇನೆ ಆ ಬಂಡೆಯ ಮೇಲೆ ಹನುಮಂತನ ಈಗ ನಾವೇನು ನೋಡ್ತಾ ಇದೀವಲ್ಲ ಚಿತ್ರ, ಈ ತರಹ ಚಿತ್ರವನ್ನು ಬರೆದು ಪೂಜೆ ಮಾಡ್ತಾರೆ. ಅವತ್ತಿನಿಂದ ಅದು ಕ್ರಮೇಣವಾಗಿ ಒಡಮೂಡಿ ಉದ್ಭವವಾಗಿ ಬರ್ತಾ ಇರುವಂತಹ ವಿಗ್ರಹ ಇದು. ವ್ಯಾಸರಾಯರು ಒಟ್ಟು 732 ಪ್ರಾಣದೇವರನ್ನ ಬೇರೆ ಬೇರೆ ಸ್ಥಳಗಳೊಳಗೆಲ್ಲ ಪ್ರತಿಷ್ಠಾಪನೆ ಮಾಡ್ತಾರೆ. ಆ 732 ಪ್ರಾಣದೇವರ ಪೈಕಿ ಈ ಯಂತ್ರೋದ್ಧಾರಕ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನ ಅವರು ಮೊಟ್ಟ ಮೊದಲು ಮಾಡ್ತಾರೆ. ಇಲ್ಲಿ ಈ ಯಂತ್ರೋದ್ಧಾರಕನ ತರಹದ ವಿಗ್ರಹವನ್ನ ಅವರು ಬೇರೆ ಎಲ್ಲಿಯೂ ಕೂಡ ಪ್ರತಿಷ್ಠಾಪನೆಯನ್ನ ಮಾಡಿಲ್ಲ. ಇಲ್ಲಿ ಮಾತ್ರ ವಿಶೇಷವಾಗಿ ಪ್ರತಿಷ್ಠಾಪನೆಯನ್ನ ಈ ತರಹದ ಒಂದು ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ವ್ಯಾಸತೀರ್ಥರು ಅಂಗಾರದಿಂದ ಚಿತ್ರ ಬರೆದದ್ದು ತಾನಾಗಿಯೇ ಒಡಮೂಡಿ ಬಂದಂತಹ ವಿಗ್ರಹ ಅಂತ ಏನ್ ಹೇಳ್ತೀನಲ್ಲ, ಅವರು ಯಾವ ತರಹ ಚಿತ್ರವನ್ನ ಬರೆದ್ರು ಅಂತದನ್ನ ಈಗ ಹೇಳ್ತೀನಿ. ಇಲ್ಲಿ ಹನುಮಂತ ದೇವರು ಪದ್ಮಾಸನದೊಳಗೆ ಕೂತಾರೆ. ಬಲಗೈಯೊಳಗೆ ಜಪಮಾಲೆ ಇದೆ. ಎಡಗೈಯನ್ನ ತಮ್ಮ ನಾಭಿಗೆ ಸಮವಾಗಿ ಇಟ್ಕೊಂಡಾರೆ. ಸಮ್ಮುಖ ಆಗಿರ್ತಕ್ಕಂತಹದ್ದು ಒಂದು ವಿಶೇಷತೆ ಇದೆ. ಆಮೇಲೆ ಅವರ ಬಾಲವನ್ನೇ ತಲೆ ಮೇಲೆ ಸುತ್ತಿ ಕಿರೀಟವನ್ನಾಗಿ ಮಾಡ್ಯಾರೆ. ಈ ರೂಪ ಅದೃಶ್ಯ ಆಗ್ಬಾರದು ಅಂತ ಹೇಳ್ಬಿಟ್ಟು ಈ ಷಟ್ಕೋಣ ಯಂತ್ರವನ್ನ ರಚನೆ ಮಾಡಿ ಆ ಷಟ್ಕೋಣ ಯಂತ್ರದೊಳಗೆ ಅವರನ್ನ ಕೂಡಿಸಿ ಪ್ರತಿಷ್ಠಾಪನೆಯನ್ನ ಮಾಡ್ಯಾರೆ. ಈ ಯಂತ್ರಕ್ಕೆ ಇನ್ನೂ ಒಂದು ವಿಶ್ಲೇಷಣೆಯನ್ನು ಕೂಡ ಕೊಡಬಹುದು. ಏನು ಅಂತಂದ್ರೆ, ನಮ್ಮ ಮನುಷ್ಯರ ಶರೀರದೊಳಗೆ 7 ಚಕ್ರಗಳಿರ್ತದೆ. ಮೂಲಾಧಾರದಿಂದ ಸಹಸ್ರಾರದವರೆಗೂ ಕೂಡ ಚಕ್ರ ಇರ್ತವೆ. ಅದರೊಳಗೆ ನಮ್ಮ ಹೃದಯ ಭಾಗದಲ್ಲಿ ಮಧ್ಯದೊಳಗೆ ಇರತಕ್ಕಂತಹದ್ದು ಅನಾಹತ ಚಕ್ರ ಅಂತ. ಆ ಅನಾಹತ ಚಕ್ರ ಕೂಡ ಈ ತರಹನೇ ಷಟ್ಕೋಣ ಯಂತ್ರದೊಳಗೇನೆ ಅದರ ಒಂದು ಚಿಹ್ನೆ ಇದೆ. 2 ತ್ರಿಕೋಣಗಳು ವಿರುದ್ಧ ದಿಕ್ಕಿನಿಂದ ಅವು ಬಂದು ಕೇಂದ್ರೀಕೃತ ಆದಾಗ, ಇಂಟರ್ಸೆಕ್ಟ್ ಆದಾಗ, ಅಲ್ಲಿ ಮಧ್ಯದೊಳಗೆ ಕೇಂದ್ರ ಬಿಂದುವಿನೊಳಗೆ ನಮ್ಮ ಒಂದು ಪಾಸಿಟಿವ್ನೆಸ್, ನಮ್ಮ ಒಂದು ಭಕ್ತಿ, ಅದು ಜಾಗೃತ ಆಗ್ತಾ ಇರ್ತದೆ. ಹಾಗೇನೆ ಇಲ್ಲಿ ಈ ಷಟ್ಕೋಣ ಯಂತ್ರವನ್ನ ಇದಕ್ಕೂ ಅರ್ಥವನ್ನ ಹೀಗೂ ಕೂಡ ಅರ್ಥೈಸಬಹುದು.
ಈ ಷಟ್ಕೋಣ ಯಂತ್ರದ ಹೊರಗಡೆ ಒಂದು ಸರ್ಕಲ್ ಇದೆ, ವಲಯಕಾರ ಅಂತ. ಇದರ ಹೊರಗಡೆ ಇಲ್ಲಿ 51 ಕಮಲದ ದಳಗಳು ಇದೆ. ಇಲ್ಲಿ ಕಾಣುತ್ತೆ ನೋಡ್ರಿ ನಿಮಗೆ, ಇವು 51 ಕಮಲದ ದಳಗಳು ಇದೆ. ಅದರ ಹೊರಗಡೆ ಪೂರ್ತಿ ಲಾಸ್ಟ್ ಸರ್ಕಲ್ ಒಳಗೆ ಇಲ್ಲಿ 12 ಕಪಿಗಳನ್ನ ಚಿತ್ರವನ್ನ ಬರೆದರೆ, ಅವು ತಮ್ಮ ಮುಂದಿನ ಕಪಿಯ ಬಾಲವನ್ನ ಹಿಡ್ಕೊಂಡಿದೆ. ನೋಡ್ತಾ ಇರೋದು ಹಿಂದಿನ ಕಪಿಯ ಮುಖದ ಕಡೆಗೆ ಅಲ್ಲಿ ನೋಡ್ತಾ ಇದೆ. ಆ ತರಹ ಬರೆದಿದ್ದಾರೆ. ಇದೆಲ್ಲ ಕೂಡ ಅವರು ಬೀಜಮಂತ್ರಗಳನ್ನೆಲ್ಲ ಬರೆದಿದ್ದಾರೆ. ಅವು ಸ್ಪಷ್ಟ ಆಗ್ತಾ ಇದೆ, ಸ್ಪಷ್ಟವಾಗಿ ಕಾಣುತ್ತೆ ಕೆಲವೊಮ್ಮೆ. ಬಹಳ ವಿಶೇಷವಾದಂತಹ ಸನ್ನಿಧಾನ ಇರತಕ್ಕಂತಹ ಪ್ರಾಣದೇವರು. ಪುರಂದರದಾಸರ ಮಕ್ಕಳು ಮಧ್ವಪತಿ ವಿಠ್ಠಲ ಅಂತ. ಅವರು ಚಿಕ್ಕ ಹುಡುಗರಾಗಿದ್ದಾಗ ಅವರಿಗೆ ಒಮ್ಮೆ ಪುರಂದರದಾಸರು ಒಂದು ಮಾತನ್ನ ಹೇಳಿ ಹೋಗಿರ್ತಾರೆ, ಬೇರೆ ಕಡೆ ಹೋಗಿರ್ತಾರೆ. ಏನು ಅಂತಂದ್ರೆ, ಒಂದು 4 ದಿವಸ ಈ ಹನುಮಪ್ಪನ ಪೂಜೆ ಮಾಡ್ಕೊಂಡು ಬಾ ನೀನೆ ಅಂತ ಹೇಳಿ ತಾವು ಬೇರೆ ಊರಿಗೆ ಹೋಗಿರ್ತಾರೆ. ಆಗ ಅವರ ತಾಯಿ ಅಡಿಗೆಯನ್ನ ಸಿದ್ಧ ಮಾಡಿ, ನೈವೇದ್ಯಕ್ಕೋಸ್ಕರ ಅಡಿಗೆಯನ್ನ ಸಿದ್ಧ ಮಾಡಿ ಕೊಟ್ಟು ಆ ಹುಡುಗನ ಹತ್ರ ಕಳಿಸಿರ್ತಾರೆ. ಪೂಜೆ ಮಾಡಿಸ್ಕೊಂಬ, ನೈವೇದ್ಯ ಮಾಡ್ಕೊಂಬ ಅಂತ ಹೇಳಿ ಅಂತ ಕೇಳ್ತಾರೆ. ಆ ಹುಡುಗ ನೈವೇದ್ಯ ಅಂದ್ರೆ ಏನು ಅಂತಂದ್ರೆ, ಇಲ್ಲಪ್ಪ ಹನುಮಪ್ಪ ಊಟ ಮಾಡೋದು, ಅದನ್ನು ನೈವೇದ್ಯ ಅಂತ ಕರೀತಾರೆ ಅಂತ ಹೇಳಿ, ಚಿಕ್ಕ ಮಕ್ಕಳಿಗೆ ನಾವೆಲ್ಲ ಹೇಗೆ ಅರ್ಥೈಸ್ತೀವೋ ಹಾಗೇನೆ ಅವರು ಹೇಳಿ ಕಳಿಸಿರ್ತಾರೆ. ಆ ಮಧ್ವಪತಿ ವಿಠ್ಠಲರು ಬರ್ತಾರೆ. ಬಂದು ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ನೈವೇದ್ಯ ಪದಾರ್ಥವನ್ನು ಇಟ್ಟು ಎದುರಿಗೆ ಇಟ್ಟು ವಾ ಹನುಮಪ್ಪ ಬಂದು ಊಟ ಮಾಡು ಅಂತ ಹೇಳಿ ಆಂಜನೇಯನ್ನ ಕರೆದು ಪ್ರಾರ್ಥನೆ ಮಾಡ್ತಾರೆ. ಹೇಗ್ ಬರ್ತಾರೆ? ನಮ್ಮಂತಹ ಈಗಿನ ಕಲಿಯುಗದೊಳಗೆ ಆ ಹನುಮಂತ ದೇವರ ಪ್ರತ್ಯಕ್ಷ ಆಗ್ಲಿಲ್ಲ. ಚಿಕ್ಕ ಮಗು ಅದು ಹಠ ಬಿಡ್ತಾ ಇಲ್ಲ. ಅಂದ್ರೆ ಆ ಮಧ್ವಪತಿ ವಿಠ್ಠಲರು ಹಠ ಬಿಡ್ತಾ ಇಲ್ಲ. ಇಲ್ಲ ಬಂದು ಊಟ ಮಾಡ್ಲೇಬೇಕು ಅಂತ ಹೇಳಿ, ಇಲ್ಲ ಅಥವಾ ನಾನು ಏನಾದ್ರೂ ತಪ್ಪಾಗಿದೆಯಾ ನನ್ನಿಂದ, ಯಾಕೆ ನೀನ್ ಬರ್ತಾ ಇಲ್ಲ? ನಮ್ಮಪ್ಪ ಮಾಡಿದ್ರೆ, ನಮ್ಮಪ್ಪ ಅವರು ಊಟ ಮಾಡಿಸಿದ್ರೆ ಮಾಡ್ತಿದಿ, ನಾ ಮಾಡಿದ್ರೆ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಹಠಕ್ಕೆ ಬಿದ್ದು ಮಾಡು ಅಂತ ಹೇಳಿ ಬಹಳ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಗೆ ಹೋಗೊಟ್ಟು ಆ ಹನುಮಪ್ಪ ಬಂದು ಸಾಕ್ಷಾತ್ತಾಗಿ ಬಾಯಿ ತೆಗೆದು ಊಟ ಮಾಡ್ತಾನೆ. ಆ ಮಗುವೆ ಅಂದ್ರೆ ಆ ಮಧ್ವಪತಿ ವಿಠ್ಠಲರೇ ಹನುಮಪ್ಪಗೆ ಬಾಯಿ ತೆಗೆದು ಕೈಯಿಂದ ತುತ್ತು ಮಾಡಿ ಊಟ ಮಾಡಿಸ್ತಾರೆ. 1-2 ದಿವಸ ಆಗ್ತದೆ. ಹೀಗೆ ದಿವಸ ಕೂಡ ಆಗ್ತಾ ಇರ್ತದೆ. ಮನೆ ಒಳಗೆ ಹೋದ್ಮೇಲೆ ನೈವೇದ್ಯ ಪಾತ್ರೆಗಳೆಲ್ಲ ಖಾಲಿ. ತಾಯಿ ಕೇಳ್ತಾಳೆ, ಎಲ್ಲೋ ನೀನೇ ಊಟ ಮಾಡಿ ಬಂದಿಯ ಹೇಗೆ ಅಂತಂದ್ರೆ, ಇಲ್ಲ ನಾನು ಊಟ ಮಾಡಿಲ್ಲ, ಹನುಮಪ್ಪನೇ ಊಟ ಮಾಡ್ಯಾನೆ, ನಂಗೆ ಈಗ ಊಟಕ್ಕೆ ಹಾಕು ಅಂತಂತಾರೆ. 1-2 ದಿವಸ ಆಯ್ತು. ಇಲ್ಲಪ್ಪ ಮಗು ಸುಳ್ಳು ಹೇಳ್ಬಾರ್ದು, ಹಂಗೆಲ್ಲ ಹಸಿವಾಗಿದ್ರೆ ನೀನು ಊಟ ಮಾಡೀನಿ ಅಂತ ಹೇಳು, ದೇವ್ರ ಪ್ರಸಾದ ಊಟ ಮಾಡೀನಿ ಅಂತ ಹೇಳ್ಬೇಕು, ಹಂಗೆಲ್ಲ ಸುಳ್ಳು ಹೇಳ್ಬಾರ್ದು ಅಂತಂದ್ರೆ, ಇಲ್ಲಮ್ಮ ನೀನು ನಿನ್ನ ಅಡಿಗೆ ಮಾಡಿದ ರುಚಿ ಬಹಳ ರುಚಿಯಾಗಿತ್ತು, ಹನುಮಪ್ಪ ಒಂದ್ ಸ್ವಲ್ಪ ಕೂಡ ಬಿಡ್ಲಾರ್ದಂಗೆ ಪೂರ್ತಿ ಊಟ ಮಾಡೇನೆ ಅಂತ. ಪ್ರತಿ ದಿವಸ ಇದೇ ತರ 4-5 ದಿವಸಗಳಾಗ್ತದೆ. ಆ ಪುರಂದರದಾಸರು ಮತ್ತೆ ಬಂದಾಗ ಅವ್ರಿಗೆ ಹೇಳ್ತಾರೆ, ಸರಸ್ವತಿ ಬಾಯಿ ಅಂದ್ರೆ ಅವ್ರ ಹೆಂಡತಿ ಸರಸ್ವತಿ ಬಾಯಿ ಹೇಳ್ತಾರೆ, ಇಲ್ಲ ನೋಡ್ರಿ ನಿಮ್ ಮಗ್ಗ ಏನೋ ಆಗಿರ್ಬೇಕು, ಯಾಕಂದ್ರೆ ಅಲ್ಲಿ ಹೋಗಿ ಊಟ ಮಾಡ್ತಾನೆ, ನೈವೇದ್ಯನೂ ಉಡ್ಸೋ ತಗೊಂಬರಲ್ಲ, ಮತ್ತೆ ಮನೆಗ್ ಬಂದ್ಮೇಲೆ ಮತ್ತೆ ಊಟ ಮಾಡ್ತಾನೆ, ಹಂಗೆ ನೋಡ್ರಿ ಅಂತ ಯಾಕೆ ವಿಚಾರ ಮಾಡ್ರಿ ಅಂತ ಹೇಳಿದಾಗ ಆ ಪುರಂದರದಾಸರು ಕೂಡ ಕೇಳ್ತಾರೆ, ಇಲ್ಲಪ್ಪ ಹಂಗೆಲ್ಲ ದೇವ್ರ ವಿಚಾರದೊಳಗೆಲ್ಲ ಹಂಗೆಲ್ಲ ಸುಳ್ಳು ಹೇಳ್ಬಾರ್ದು, ಹಸಿವಾಗಿದ್ರೆ ಊಟ ಮಾಡಿರ್ತೀನಿ ಅಂತ ಹೇಳ್ಬೇಕು, ಹಂಗೆಲ್ಲ ಸುಳ್ಳು ಹೇಳ್ಬಾರ್ದು ಅಂತ ಹೇಳಿದ್ರೆ, ಇಲ್ಲ ಸುಳ್ಳು, ನಾನೇನ್ ಸುಳ್ಳು ಹೇಳಿಲ್ಲ, ನಮ್ಮಪ್ಪನೇ ಊಟ ಮಾಡ್ತಿದ್ದಾನೆ, ಬೇಕಾದ್ರೆ ನೀವು ನಾಳೆ ಬರ್ರಿ, ಬಂದಿರೋ ಬೇಕಾದ್ರೆ ನೋಡ್ವಂತ್ರಿ ಅಂತ ಹೇಳ್ತಾರೆ. ಆಯ್ತು. ಅದು ಇಡೀ ಎಲ್ಲ ಕಡೆಗೂ ಪ್ರಚಾರ ಆಗಿ ಹೋಗುತ್ತೆ. ಸುತ್ತಮುತ್ತ ಅನೇಕ ಜನ ಆ ಹೊತ್ತಿಗೆ ಬರ್ತಾರೆ. ಮರು ದಿವಸ ಬಂದಾಗ ಎಲ್ಲರೆದರಂತೆ ಎಲ್ಲ ದಿವಸ ಮಾಡಿದ ಹಂಗೇನೆ ಹನುಮಪ್ಪಗೆ ಪೂಜೆ ಎಲ್ಲ ಆದ್ಮೇಲೆ ಆ ನೈವೇದ್ಯ ಪದಾರ್ಥನೆಲ್ಲ ಇಟ್ಟು ಎದುರಿಗಿಟ್ಟು ಊಟ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಬರಲ್ಲ ಅವತ್ತಿನ ದಿವಸ. ಆ ಹನುಮಪ್ಪ ಬಾಯಿ ತೆಗೆದು ಊಟ ಮಾಡೋದಿಲ್ಲ ಎಲ್ಲರ ಎದುರಿಗೂ ಕೂಡ. ಆಗ ಅವ್ರಿಗೆ ಬಹಳ ದುಃಖ ಆಗ್ತದೆ. ಇಲ್ಲ, ನೀನು ಇಷ್ಟು ದಿವಸ ಊಟ ಮಾಡಿ ನೀನು ಸುಮ್ಮನೆ ಇದ್ಬಿಟ್ಟಿದ್ರೆ ನಾವು ಸುಮ್ಮನೆ ಆಗ್ಬಿಡ್ತಿದ್ವಿ, ಯಾರು ಇರ್ಲಾರ್ದಾಗ ನನ್ನ ಕೈಯಿಂದ ಊಟ ಮಾಡಿದ್ದಿ, ಈಗ ಇಷ್ಟು ಜನ ನನ್ನನ್ನು ನಂಬಿಕೊಂಡು ಬಂದಿರ್ತಾರೆ, ಈಗ ನಾ ಇಲ್ಲಾಂದ್ರೆ ಸುಳ್ಳು ಹೇಳ್ತೀನಿ ಅಂತ ಆಗ ಹೋಗ್ಬಿಡ್ತದೆ, ಹಂಗಾಗಿ ನೀನು ಊಟ ಮಾಡ್ತಿದ್ರೆ ನಾನು ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಆಗ ಮತ್ತೆ ಹನುಮಪ್ಪ ಬಾಯಿ ತೆಗೆದು ಊಟ ಮಾಡ್ತಾನೆ, ಎಲ್ಲರೆದುರಿಗೂ ಕೂಡ ಊಟ ಮಾಡ್ತಾನೆ. ಅದನ್ನ ಒಂದು ಪದ್ಯದೊಳಗೆ ಸಂಗ್ರಹ ಮಾಡ್ಯಾರ. ಕಂದ ಹೇಳಿದರು ತಂದೆ ಪುರಂದರ ದಾಸರು, ತಂದೆ ಹನುಮನಿಗೆ ನೈವೇದ್ಯ ಕೊಟ್ಟು ಬಾ ಎಂದು ಅಂತ ಹೇಳಿ ಆ ಒಂದು ಕೃತಿ ಒಳಗೆ ಸಂಗ್ರಹ ಮಾಡ್ಯಾರ. ಈ ವಿಷಯ ಎಲ್ಲವೂ ಕೂಡ ಅಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡಿ ಬಹಳ ಅದೇ ರೀತಿಯಾಗಿ ಮುಂದೆ ವಿಜಯದಾಸರ ಒಂದು ಕಾರ್ಯಕ್ಷೇತ್ರವು ಕೂಡ ಇದು. ಅವರು ಅನೇಕ ದಿನಗಳ ಕಾಲ ಇಲ್ಲಿದ್ದು
ತಮ್ಮ ಸಾಧನೆಯನ್ನ ಮಾಡ್ಕೊಂಡಾರೆ. ಆ ವಿಜಯದಾಸರಿಗೆ ಅವರ ಸಾಕು ಮಗ ಮೋಹನದಾಸರು ಅಂತ ಹೇಳಿ. ಆ ಮೋಹನದಾಸರು ಕೂಡ ಸಿಕ್ಕಿದ್ದು ಇದೇ ಹಂಪಿ ಇದೇ ಸ್ಥಳದೊಳಗೇನೆ. ಬಹಳ ಅನೇಕ ಜ್ಞಾನಿಗಳು, ಅನೇಕ ದಾಸರು, ಎಲ್ಲ ಶ್ರೇಷ್ಠರೆಲ್ಲರೂ ಕೂಡ ಬಂದು ಈ ಹನುಮಪ್ಪನ ಸನ್ನಿಧಾನದೊಳಗೆ ಸೇವಾ ಮಾಡಿ ಅನುಷ್ಠಾನ ಮಾಡಿ ಬಹಳ ಸಿದ್ಧಿಯನ್ನ ಪಡೆದಕ್ಕಂತಹ ವಿಚಾರ ಇದೆ. ಬಹಳ ಸಂತೋಷ ಗುರುಜಿ, ಬಹಳ ಒಂದು ಒಳ್ಳೆ ನಮಗೆ ಮಾಹಿತಿಯನ್ನು ನೀಡಿದ್ರಿ. ನಿಮ್ಗೆ ಅನಂತ ವಂದನೆಗಳು. ನೋಡಿದ್ರಲ್ಲ ಸ್ನೇಹಿತರೆ, ಕೇಳಿದ್ರಲ್ಲ, ಬಹಳ ಅಪರೂಪವಾದಂತ ಮಾಹಿತಿ. ನೀವ್ ಯಾವಾಗ ಬಂದ್ರು ಇದನ್ನ ಕೇಳಕ್ ಸಿಗಲ್ಲ, ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ, ರಶ್ ಇರುತ್ತೆ, ಅವ್ರನ್ನ ಮಾತಾಡ್ಸಕ್ಕಾಗಲ್ಲ. ಆದ್ರೆ ಇವತ್ತು ದೇವರ ಅನುಗ್ರಹದಿಂದ ನಿಮ್ಗೆ ಇಷ್ಟು ಮಾಹಿತಿ ಪ್ರಾಪ್ತವಾಗಿದೆ. ಮುಖ್ಯ ಪ್ರಾಣ ದೇವರ ಆಶೀರ್ವಾದ ನಿಮ್ಮ ಮೇಲೆಲ್ಲ ಇರ್ಲಿ, ಗುರುಗಳ ಆಶೀರ್ವಾದನು ನಿಮ್ಮ ಮೇಲೆಲ್ಲ ಇರ್ಲಿ. ನೋಡ್ಕೊಂಡಿದ್ದೀರಲ್ಲ, ನಡೀರಿ ಮುಂದಕ್ಕೆ.